ನಮಸ್ತೆ, ನಾನು ಸುಧೀರ್ ಮಲ್ಯಾಡಿ. ಭಾಳ ಇತ್ತೀಚಿನ ವಿಷಯಗಳನ್ನು ನೀವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ಅಸಹಜ ಸಾವು ಪ್ರಕರಣದಲ್ಲಿ ನಿನ್ನೆ ದಿನ BLR ಪೋಸ್ಟ್ನಲ್ಲಿ, ಏಕೆ BLR ಪೋಸ್ಟ್ನ ವಿಷಯಗಳನ್ನು ಹೇಳ್ತೀನಿ ಅಂತ ಹೇಳಿದರೆ, BLR ಪೋಸ್ಟ್ನಲ್ಲಿ ಸತ್ಯಕ್ಕೆ ಹತ್ತಿರವಾದಂತಹ ವಿಷಯಗಳು, ಈ ಅಸಹಜ ಸಾವುಗಳ ಪ್ರಕರಣ ಯಾವತ್ತಿಂದ ತನಿಖೆ ಆರಂಭಗೊಳ್ತು ಅವತ್ತಿಂದ ಸತ್ಯಕ್ಕೆ ಹತ್ತಿರವಾದ ವಿಷಯಗಳನ್ನು ಈ BLR ಪೋಸ್ಟ್ ಹಂಚಿಕೊಳ್ತಾ ಇದೆ. ನಿನ್ನೆ ನಡೆದ BLR ಪೋಸ್ಟ್ನಲ್ಲಿ ಬಂದಂಥ ವಿಷಯ ಏನಂತ ಹೇಳಿದರೆ, ಅಸಹಜ ಸಾವುಗಳ ಸಂಖ್ಯೆ 1500 ಮೀರಿದೆ ಎನ್ನುವಂತಹ ವಿಷಯ ಈ BLR ಪೋಸ್ಟಲ್ಲಿ ಬಂದಿದೆ. ಇನ್ನು ಮಹತ್ವದ ವಿಷಯ ಏನಂತ ಹೇಳಿದರೆ, 2010ರಲ್ಲಿ ಶರಾವತಿ ಲಾಡ್ಜಲ್ಲಿ ರೂಮ್ ನಂಬರ್ 246ರಲ್ಲಿ ಇರಬೇಕು, ಆಚೆ 246ರಲ್ಲಿ ಇರಬೇಕು, ಒಂದು ಅಪರಿಚಿತ ಮಹಿಳೆಯ ಶವ ಪತ್ತೆ ಆಗ್ತದೆ. ಅದು ಬಾಯಿಗೆ ಬಟ್ಟೆ ತುರುಕಿ ಆ ಮಹಿಳೆಯನ್ನು ಶವ ಮಾಡಿದ ಒಂದು ಕೊಂದು ಹಾಕಿದಂತಹ ಸ್ಥಿತಿಯಲ್ಲಿ ಆ ಶವ ಪತ್ತೆ ಆಗ್ತದೆ. ಅದರ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿದೆ ಎನ್ನುವಂತಹ ವಿಷಯ. ಇದನ್ನು ಭಾಳ ಗಂಭೀರವಾಗಿ ಗಮನಿಸಬೇಕಾಗ್ತದೆ. ಹಾಗೆ ಇನ್ನೊಂದು ವಿಷಯಕ್ಕೆ ಬರೋದಾದರೆ, ಒಂದು ಅಪರಿಚಿತ ಮಹಿಳೆಯ ಶವವನ್ನು ಸಿಗ್ತದೆ. ಆ ಮಹಿಳೆಯ ಮುಖಕ್ಕೆ ಆ್ಯಸಿಡ್ ಎರಚಿದಂತಹ ಸ್ಥಿತಿಯಲ್ಲಿ ಸಿಗ್ತದೆ. ಹಾಗೆ 11-12 ವರ್ಷದ ಒಂದು ಹುಡುಗಿಯ ಮೃತದೇಹಗಳು ಸಿಗ್ತದೆ. ಹೀಗೆ ಸಾಕಷ್ಟು ವಿಷಯಗಳು SITಯ ತನಿಖೆಯಲ್ಲಿ ಹೊರಬೀಳುವಂತಹ ಸಾಧ್ಯತೆಗಳಿವೆ ಎನ್ನುವಂಥದ್ದು BLR ಪೋಸ್ಟ್ನಲ್ಲಿ ಬರ್ತಾ ಇದೆ. ಸಾಕಷ್ಟು ಸಾವು ನೋವುಗಳು, ಅಸಹಜ ಸಾವುಗಳು ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಎನ್ನುವಂಥದ್ದಕ್ಕೆ ಪುಷ್ಟಿ ನೀಡ್ತಾ ಇದೆ. ಹಾಗೆ ಚಿನ್ನಯ್ಯ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಿರುವಾಗ 1000ಕ್ಕಿಂತ ಮಿಕ್ಕಿದ ಅಸಹಜ ಸಾವುಗಳ ಶವವನ್ನು ನಾನು ಹೂತಿದ್ದೇನೆ ಎನ್ನುವಂಥ ವಿಷಯವನ್ನು ಹೇಳ್ತಾನೆ. ಈಗ BLR ಅಲ್ಲಿ ಬಂದಿರುವಂತಹ ವಿಷಯವು ಚಿನ್ನಯ್ಯ ಹೇಳಿದಂಥ ವಿಷಯಗಳು ತಾಳಿ ಆಗ್ತಾ ಇದೆ. ಹಾಗೆ ಸಾಕಷ್ಟು ಸತ್ತವರು ಹಿಂದೂಗಳೇ ಆಗಿರೋದ್ರಿಂದ ನಮ್ಮ ಕೆಲವೊಂದು ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ, ಉಗ್ರ ಹೋರಾಟ ಮಾಡುವ ಹಾಗೆ ಹೀಗೆ ಎಂದು. ಸ್ವಾಮೀಜಿಗಳೇ, ಉಗ್ರ ಹೋರಾಟ ಮಾಡುವುದು ನೀವಲ್ಲ, ನೀವು ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೀರಿ, ಅರಿಷಡ್ ವರ್ಗವನ್ನೆಲ್ಲ ಬಿಟ್ಟು ಇರಬೇಕಾಗ್ತದೆ. ಉಗ್ರ ಹೋರಾಟ ಆಗ್ತಿರೋದು ಅಲ್ಲಿ ಅಸಹಜ ಸಾವುಗಳು ಸಂಭವಿಸಿವಲ್ಲ. ಸಾಕಷ್ಟು ದೇವಸ್ಥಾನಕ್ಕೆ ಹೋಗುವವರ ಸಂಖ್ಯೆ ಹಿಂದೂಗಳದ್ದೇ ಆಗಿರ್ತದೆ. ಆ ಹಿಂದೂಗಳ ಸಾವಿಗೆ ನ್ಯಾಯ ಕೊಡಿಸಿ ಎನ್ನುವಂತಹ ಮಾತು ನಿಮ್ಮ ಬಾಯಿಂದ ಬರಲಿ. ಉಗ್ರವಾದ ಹೋರಾಟ ಮಾಡುವಂತಹ ಮನಸ್ಥಿತಿಯನ್ನು ಸ್ವಾಮೀಜಿಯವರು ಬೆಳೆಸ್ಕೊಳ್ಬೇಡಿ. ಯಾಕೆಂತ ಹೇಳಿದರೆ ಇದು ಹಿಂದೂ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯವನ್ನು ತಂದಿರ್ತದೆ. ಯಾಕಂದರೆ ಹಿಂದೂಗಳ ನಡುವೆ ವೈಷಮ್ಯ ಬಿತ್ತುವಂತಹ ಕೆಲಸಗಳನ್ನು ನೀವು ಸ್ವಾಮೀಜಿಯಾದವರು ಮಾಡ್ತಾ ಇದ್ದೀರಿ. ಇದು ನಿಮಗೆ ಶೋಭೆ ತರುವಂತಹ ವಿಷಯಗಳಲ್ಲ. ಹಾಗೆ ಅಲ್ಲಿ ನಡೆದಂತಹ ಅಸಹಜ ಸಾವುಗಳ ಸಂಖ್ಯೆಯಲ್ಲಿ ಹಿಂದೂಗಳೇ ಹೆಚ್ಚಾಗಿ ಸಾವನ್ನಪ್ಪಿರುವುದರಿಂದ ಹಿಂದೂಗಳ ಸಾವಿಗೆ ನಾವು ನ್ಯಾಯ ಕೇಳ್ತಿರುವುದು. ನಮ್ಮನ್ನು ಹಿಂದೂ ವಿರೋಧಿಗಳಂತ ಬಿಂಬಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀರಿ, ಆದರೆ ಸತ್ತಂತಹ ಹಿಂದೂಗಳಿಗೆ ನಾವು ನ್ಯಾಯ ಕೇಳ್ತಾ ಇದ್ದೇವೆ. ಅದರಿಂದ ಸಾಕಷ್ಟು ಹಿಂದೂಗಳಿಗಿದು ಮನವರಿಕೆ ಆಗಬೇಕು. ನಮ್ಮ ಹಿಂದೂ ಸಮಾಜದ ಅತಿ ಹೆಚ್ಚು ಜನರು ದೇವಸ್ಥಾನಗಳಿಗೆ ಹೋಗಿದ್ದು, ಅಲ್ಲೇ ಧರ್ಮಸ್ಥಳದ ವಠಾರದಲ್ಲಿ ಅವರು ಶವವಾಗಿ ಪತ್ತೆಯಾಗಿದ್ದು. ಅದರಿಂದ ಸತ್ತಂಥವರಿಗೆ ನ್ಯಾಯ ಸಿಗಲಿ. ನಾವು ಯಾವುದೇ ದೇವಸ್ಥಾನವನ್ನು ಆಗಲಿ, ದೇವರನ್ನಾಗಲಿ, ಹಿಂದೂ ಧರ್ಮವನ್ನಾಗಲಿ ಅವಹೇಳನ ಮಾಡ್ತಿರೋದಲ್ಲ. ಯಾಕೆಂದರೆ ನಾವು ಒಬ್ಬರು ಹಿಂದೂ, ನಾವು ದೇವರನ್ನೇ ನಂಬುವುದು. ದಿನನಿತ್ಯ ಆದರೆ ಶಿವನ ಆರಾಧನೆಯನ್ನು, ಶಿವನ ಹೆಸರು ಹೇಳಿ ನಾವು ಬದುಕನ್ನು ಸಾಗಿಸುವುದು. ಅದರಿಂದ ದೇವರನ್ನಾಗಲಿ, ಹಿಂದೂ ಧರ್ಮವನ್ನಾಗಲಿ, ದೇವಸ್ಥಾನಕ್ಕೆ ಕಳಂಕ ತರುವಂತಹ ಪ್ರಯತ್ನವನ್ನು ಸೌಜನ್ಯಪರ ಹೋರಾಟಗಾರರು ಮಾಡ್ತಾ ಇಲ್ಲ. 200 ಕೋಟಿಯ ಡೀಲ್ ಆಗಿದೆ ಎನ್ನುವಂಥ ವಿಷಯ ತನಿಖೆ ಮಾಡಲಿ. ಹಾಗೆ SIT ತನಿಖೆ ಆಗ್ತಿರುವಂತಹ ಹಂತದಲ್ಲಿ SITಯ ಅಧಿಕಾರಿಗಳನ್ನು ಬದಲಾಯಿಸುವಂತಹ ಪ್ರಯತ್ನಗಳನ್ನು ಮಾಡಬೇಡಿ. ಯಾಕೆಂತ ಹೇಳಿದರೆ ಭಾಳ ಗಂಭೀರವಾಗಿ ಅವರು ಈ ವಿಷಯವನ್ನು ತೆಗೆದುಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಏನು ನಡೆದಿದೆ ಎನ್ನುವಂಥದ್ದು ಜನರಿಗೆ ಬೇಕು. ಅದರಿಂದ SIT ತನಿಖೆ ನಡೀತಿದೆಯಲ್ಲ, ಆ SIT ತನಿಖೆ ಹಾದಿ ತಪ್ಪಿಸುವಂತಹ ಪ್ರಯತ್ನಗಳನ್ನು ಮಾಡಬೇಡಿ. ಇದರ ಜೊತೆ 200 ಕೋಟಿಯ ಡೀಲ್ ಆಗಿದ್ದರೆ ಅದನ್ನು ಯಾವ ತನಿಖೆಯಲ್ಲಿ ಬೇಕಾದರೂ
ಸಾಬೀತುಪಡಿಸಿ. ಹಿಂದೆ ಫಾರಿನ್ನಿಂದ ದುಡ್ಡು ಬಂತು, ಅಲ್ಲಿಂದ ಬಂತು, ಇಲ್ಲಿಂದ ಬಂತು ಎನ್ನುವಂಥ ವಿಷಯ ಇತ್ತು. ಇಡಿಗೆ ಲೆಟ್ರ್ ಬರೆದ್ರು, ಬರೀರಿ, ಇದನ್ನು ಇಡಿಯ ಮುಖೇನ ತನಿಖೆಯನ್ನು ಮಾಡಿಸಿ, ಅದರಿಂದ ನ್ಯಾಯದ ಪರ ನಿಲ್ಲಿ, SIT ಹಾದಿಯನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಬೇಡಿ. ಧನ್ಯವಾದಗಳು.